5 ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಗಂಗಾವತಿ. ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ಕೊಪ್ಪಳ, ತಾಲೂಕು ಪಂಚಾಯತ್ ಗಂಗಾವತಿ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರವರ ನೇತೃತ್ವದಲ್ಲಿ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಗುರುವಾರದಂದು ತಾಲೂಕು ಪಂಚಾಯಿತಿ ಮಂಥನ ಸಭಾಂಗಣದಲ್ಲಿ ಜರುಗಿತು. ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಬಾಬು, ಎಸ್ಟಿ ಖಾದ್ರಿ, ಸಮಿತಿಯ ಸದಸ್ಯ ಆನಂದ್ ಅಸಲ್ಕರ್ ಸೇರಿದಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ ನೇತೃತ್ವದಲ್ಲಿ ಜರುಗಿದ ಸಭೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವ ಯೋಜನೆಗಳಲ್ಲಿ ಒಂದಾದ 5 ಗ್ಯಾರಂಟಿ ಯೋಜನೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿ ವರ್ಗದವರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು. ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಅಧಿಕಾರಿ ವರ್ಗದವರಿಂದ ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಯುವ ನಿಧಿ ಯೋಜನೆಯ ಅವಧಿ ವಿಸ್ತರಣೆಗೆ ಸಂಬಂಧಿಸಿದಂತೆ ಪೋಸ್ಟರ್ ಹಾಗೂ ಬ್ಯಾನರ್ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಪಂಚ ಯೋಜನೆಗಳಿಗೆ ಅಗತ್ಯ ಹೊಂದಿದ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯವಾಗಬೇಕು. ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಸಾರಿಗೆ ಬಸ್ಗಳು, ಆಸ್ಪತ್ರೆ, ನ್ಯಾಯಾಲಯ, ಅಗತ್ಯವಿರುವ ಕಡೆ ನಿಲುಗಡೆಗೆ ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಬೇಕು. ತಮ್ಮ ಸಿಬ್ಬಂದಿಗಳು ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ಸಲಹೆ ನೀಡಿದರು. ಗೃಹಲಕ್ಷ್ಮಿ ಯೋಜನೆಗೆ ವಯೋವೃದ್ಧರು, ಅಂಗವಿಕಲರು, ಅನಕ್ಷರಸ್ಥರಿಗೆ ಅನುಕೂಲವಾಗುವಂತೆ ಸಂಬಂಧಿಸಿದ ಬ್ಯಾಂಕ್ಗಳಿಂದ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿ ಅನುಕೂಲ ವಾತಾವರಣ ಕಲ್ಪಿಸಬೇಕು. ಇವುಗಳ ಜೊತೆಗೆ ಗೃಹಜ್ಯೋತಿ ಯೋಜನೆ ಸಂಬಂಧಿಸಿದಂತೆ ಮನೆಯ ಮಾಲೀಕರಿಗೆ, ಬಾಡಿಗೆದಾರರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಗೃಹಪ್ರವೇಶ ಮಾಡುವ ಮೂಲಕ ವ್ಯಕ್ತಿಗಳಿಗೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದು ಆಯಾ ಇಲಾಖೆಯ ಅಧಿಕಾರಿಗಳಿಂದ ಪ್ರಗತಿಯ ವರದಿಗಳನ್ನು ಅಚ್ಚುಕಟ್ಟಾಗಿ ಸಮಿತಿಗಳಿಗೆ ನೀಡುವಂತಾಗಬೇಕೆಂದು ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರುಗಳು, ಸಂಬಂಧಿಸಿದ ಇಲಾಖೆಯ ಅಧಿಕಾರಿ ವರ್ಗದವರು ಭಾಗವಹಿಸಿದ್ದರು. ಅಂತ ಎಲ್ಲಾ ಪಾಯಿಂಟ್ ಕೂಡ ನೀವು ಕೂಡ ಕಳಿಸ್ಬೇಕು. ಒಂದು ನೋಟಿಫೈ ಮಾಡ್ರಿ, ಅಲ್ಲಿ ಕಳಿಸ್ರಿ. ಏನಂತ ಕಳಿಸ್ರಿ, ಯಾವುದೇ ಕಾರಣಕ್ಕೂ ಇಂತಿಂತ ದುರುಪಯೋಗ ಮಾಡಂಗಿಲ್ಲ ನೀವು ಅಂತ ಇನ್ಸ್ಟ್ರಕ್ಷನ್ ನೀವು ನಿಮ್ಮ ಒಂದು ಇಲಾಖೆ ವತಿಯಿಂದ ಇನ್ಸ್ಟ್ರಕ್ಷನ್ ಅನ್ನ ರೆಡಿ ಮಾಡಿ ಕಳಿಸ್ರಿ. ಇದೊಂದು ಸಮಸ್ಯೆ ಈಗ ನಮ್ಮ ಮಯೂರ್ನಗರದಲ್ಲಿ ಸಮಸ್ಯೆ ಆಗಿತ್ತು 2-3 days ಬ್ಯಾಕ್. ಅದೊಂದು ಸಮಸ್ಯೆನ ನಾವು ಎಷ್ಟು ನಮ್ಮ ನಗರದಲ್ಲಿ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ಆ ಭಾಗದಲ್ಲಿ ಆ ಸರ್ವಿಸ್ ಪಾಯಿಂಟ್ಗಳನ್ನ ಈಗ ಗ್ರಾಮೀಣ ಭಾಗಗಳಂತೂ ಒಂದೇ ಇರ್ತದೆ. ಅಲ್ಲಿ ಫಾಲೋ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಏನಾದರೂ ಮಾಡ್ತಿದ್ದೇವೆ. ಒಂದು ವೇಳೆ ಕೇಳಿದ್ರೆ ಮೊಬೈಲ್ ನಂಬರ್ ಅದು ಆ ನಂಬರ್ ತಗೊಂಡು ತಾವು ಇನ್ಸ್ಟ್ರಕ್ಷನ್ ಮಾಡೋದು. ಈ ರೀತಿ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ವಾರ್ನ್ ನೀವು ಹೇಳೋದ್ರಲ್ಲಿ ಕೆಲಸ ಫೀಲ್ಡ್ನಾಗ ಆಗ್ತಾ ಇಲ್ಲ. ಇನ್ಮೇಲೆ ಫೀಲ್ಡ್ ನಲ್ಲಿ ಆಗ್ತದೆ ಆದ್ರೆ ಮತ್ತೆ ಗಲಾಟೆ ಮಾಡಿಸೋಕೆ ಪ್ರಯತ್ನ ಮಾಡ್ತೀನಿ. ಯಾರು ಕಟ್ ಮಾಡ್ತಾರೋ ಅವ್ರಲ್ಲಿ ಇದು ಹೇಳಿ 3-4 ಸಲ ಆಗಿದೆ. ಅಲ್ಲ, ಜನರಿಗೆ ಸರ್ಕಾರ ಇದು ಕೊಡ್ತೀವಿ, ಯಾವುದೋ ತಗೊಂಡ್ಬಂದು ಹಳೇದು ತಗೊಂಡ್ಬಂದು ಅವ್ರ ಇದನ್ನ ಮಾಡಿಸಿ ನೀವು ಅಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದ್ರಿ. ನೀವು ಅಧಿಕಾರಿಗಳಿಗೆ ಹೇಳಿ ಹೋಗ್ಬಿಡ್ತೀರಿ, ಬಟ್ ಅಲ್ಲಿ ಫೀಲ್ಡ್ ಆಗಿ ಕೆಲಸ ಆಗ್ತಾ ಇದೆ. ಅಲ್ಲಿ ನಿಮ್ಮ ಯೂಟಿ ಲೈನ್ಗಳಿಗೆ ಬಿಲ್ ಕಲೆಕ್ಟರ್ಗಳಿಗೆ ನೀವು ಕರೆಕ್ಟಾಗಿ ಒಂದು ಆದೇಶ ಕೊಡಿ ಸರ್. ಆ ರೀತಿ ಏನೈತಲ್ಲ ಮಾಡಬಾರ್ದು ಅಂತ ಸಿಎಂ ಪ್ರೋಗ್ರಾಮ್ ಕೂಡ ನೀವು ಈ ಒಂದು ಆಮೇಲೆ ಫಲಾನುಭವಿಗಳು ಎಲ್ಲರೂ ಕೂಡ ಇನ್ವೈಟ್ ಮಾಡಬೇಕು. ಇನ್ವೈಟ್ ಮಾಡೋದಂದ್ರೆ ಒಂದ್ ಕಡೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ನೀವು ಕೋಆರ್ಡಿನೇಟ್ ಆಗಿ ಎಲ್ಲರೂ ಇನ್ವೈಟ್ ಮಾಡಬೇಕು. ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಕೀಮ್ ಬಗ್ಗೆ ಎಲ್ಲ ಅಂತೇಳಿ ಅವತ್ತು ನಮ್ಮ ಪವರ್ ಮಿನಿಸ್ಟರ್ ಕೂಡ ಬರ್ತಾರೆ, ಎಲ್ಲ ಕನ್ಸರ್ನ್ ಮಿನಿಸ್ಟರ್ ಎಲ್ಲರೂ ಬರ್ತಾರೆ. ನೀವು ಸ್ವಲ್ಪ ಈ ಸ್ಕೀಮ್ ಬಗ್ಗೆ ನೀವು ಮೀಟಿಂಗ್ ಮಾಡ್ರಿ, ಎಸ್ಒಗಳಿಗೆ ಹೇಳ್ರಿ, ಎಸ್ಒಗಳಿಗೆ ಹೇಳಿ ನೀವು ಬರ್ಬೇಕಂತೇಳಿ ಇನ್ನೊಂದು ಪ್ರಾರಂಭ ಮಾಡಿ.
ಅವಾಗ ನೀವು ಆ ಅಂಗನವಾಡಿ ಸೆಂಟರ್ನಲ್ಲಿ ಎಷ್ಟು ಮಂದಿ ಬರ್ತಾರೆ? ಈಗ ಒಂದು ಅಂಗನವಾಡಿ ಸೆಂಟರ್ನಲ್ಲಿ ಒಂದು 50 ಮಂದಿ ಇದ್ದಾರೆ. ಒಂದು 50,000 ಮಂದಿ ಇರ್ತಾರೆ. ಹೆಚ್ಚಾಗ್ಬೋದು, ಹೆಚ್ಚಾಗ್ತದೆ. 50 ಅಂತ ಅವಾಗ ಇರಲಿ, ಬಟ್ ಅದರ ಎಷ್ಟು ಮಂದಿ ಬರ್ತಾರ? ಎಲ್ಲರೂ ಬರಂಗಿಲ್ಲ. 50 ಮಂದಿ ಒಳಗೆ ಒಂದು 35 ಮಂದಿ 40 ಮಂದಿ ಬರ್ಬೋದು. ಆ 40 ಮಂದಿ ಪರ್ಫೆಕ್ಟ್ ಬರಂಗ್ ಮಾಡಿ. ಸುಮ್ಮನೆ ನಾವು ಹೋಗ್ತೀವಿ, ಒಂದು ಅಂಗನವಾಡಿ ಸೆಂಟರ್ಗೆ ಒಂದು ಬಸ್ ಕೊಡ್ತೀವಿ, 50 ಮಂದಿ ಅಲ್ಲಿ ಬರೋದು 10 ಮಂದಿ ಅದ, ಬಹಳ ಸಮಸ್ಯೆ. ಇದು ಸ್ವಲ್ಪ ಸರಿ ಮಾಡಿ. ನೋಡ್ರಿ, ಇದು ಸರ್ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡ್ರಿ ಸರ್ ಇಲಾಖೆ ಹೋಗಿದೆ. ಈಗ ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ಇವತ್ತಿನಿಂದ ನೀವು ಬಸ್ನಿಂದ ಇರ್ಬೇಕು. ಹೌದು, ಇವತ್ತಿನಿಂದ ಬಸ್ನಿಂದ ಇರ್ಬೇಕು. ಇಲ್ಲಿ ಹಾಸ್ಪಿಟಲ್ ಒಂದು, ಆಮೇಲೆ ಎಕ್ಸೈಸ್ ಬಹಳ ಸ್ಟ್ರಾಂಗ್ ಆಗಿ ಸೀರಿಯಸ್ ಆಗುತ್ತೆ ಇದು. ಸರ್ ಒಂದ್ ನಿಮಿಷ, ಪಬ್ಲಿಕ್ ಅನುಕೂಲ ಆಗುವಂತ ಕೆಲಸ ಇದು. ಸರ್ ಅಧ್ಯಕ್ಷ ಒಂದ್ ನಿಮಿಷ. ಎಲ್ಲಾ ಇಲಾಖೆಯವರು ಬರ್ತೀರಿ, ಬಟ್ ಫೀಲ್ಡ್ ಅಲ್ಲಿ ನೀವು ಏನ್ ಮಾಡ್ತೀರಾ ಗೊತ್ತಾಗ್ತಿಲ್ಲ. ಫೀಲ್ಡ್ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ಇಲಾಖೆಯವರು ಯಾವ ವರ್ಕ್ ಮಾಡ್ತಾ ಇಲ್ಲ, ಫೀಲ್ಡ್ ಅಲ್ಲಿ ವರ್ಕೇ ಇಲ್ಲ. ನೀವು KSRTC ನಿಮ್ದು ಫೀಲ್ಡ್ ಅಲ್ಲಿ ವರ್ಕ್ ಇಲ್ಲ, NFITನೂ ಇಲ್ಲ, ಜಸ್ಕಾಂನೂ ಇಲ್ಲ. ನೀವು ಅಧಿಕಾರಿಗಳು ಪ್ರತಿ ಮೀಟಿಂಗ್ ಬರ್ತೀರಾ, ನೀವು ಹೇಳ್ತೀರಾ, ನಾವು ಕೇಳ್ತೀವಿ. 24ಗೆ 2,99,29,000 ನಾವು ಯೂನಿಟಿ ಸ್ಕೀಮಲ್ಲಿ ನಾವು ಖರ್ಚು ಮಾಡಿ ನಾವು ಅಮೌಂಟ್ ಹಾಕ್ತೀವಿ. ಹೌದಾ? ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ವರ್ಕ್. ಓಕೆ, ಇದು ನಿಮ್ಮ ಕೈಗೆ ಏನಿಲ್ಲ, ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಕೈಯಾಗಿದೆ. ಅವರೇ ಎನ್ರೋಲ್ಮೆಂಟ್ ಮಾಡಬೇಕು, ಅವರೇ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ನಮ್ಮ ಗೃಹಲಕ್ಷ್ಮಿ ದುಡ್ಡಿಂದ ಜನರು ಫ್ರಿಡ್ಜ್ ಖರೀದಿ ಮಾಡಿದ್ರು, AC ಖರೀದಿ ಮಾಡಿದ್ರು ಅಂತವನ್ನ ಸಾಧನೆ ಅಂತ ಬಿಂಬಿಸ್ತೀವಿ. ಆದ್ರೆ ಅದನ್ನ ಬಳಸಿದಾಗ ಕರೆಂಟ್ ಬಿಲ್ ಯಥಾವತ್ತಾಗಿ ಜಾಸ್ತಿ ಬಂದೇ ಬರುತ್ತೆ. ಜಾಸ್ತಿ ಬಂದೇ ಮತ್ತೆ ಅವರು ಇದನ್ನು ಸ್ವಲ್ಪ ರೈಸ್ ಮಾಡ್ಬೇಕು. ಸಾಫ್ಟ್ವೇರ್ ಅಪ್ಡೇಷನ್ ಇರೋದ್ರಿಂದ ಓನ್ಲಿ 1454 ಮಾತ್ರ ಬೆಳೆಯುತ್ತೆ. ಇದರಲ್ಲಿ ತೋರಿಸ್ತಾ ಇರೋದು 4,000 ಆ ಟೈಮಲ್ಲಿ ಏನು ಮಾಡಿದ್ರೆ ಎಲ್ಲ ತಂದ್ರು ಕೂಡ ಅದು ನಮ್ಮ ಸಂಬಂಧ ಇಲ್ಲ. ಗವರ್ಮೆಂಟ್ ಕರ್ನಾಟಕ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಜಾಯಿಂಟ್ ಅದು ಆಗ್ತಾ ಇಲ್ಲ. ಅದು ಹೈ ಲೆವೆಲ್ ಅಲ್ಲಿ ಡಿಸ್ಕಸ್ ಮಾಡಬೇಕು. ಬಟ್ ಏನಪ್ಪಾ ಅಂತಂದ್ರೆ ITGS ಕೆಲವು ಮಂದಿಗೆ ಕ್ಲಿಯರ್ ಆಗಿರೋ ಅಂತ ಹೇಳಿ ನಿನ್ನೆ ಬಂದಿದೆ. ಕೆಲವು ನೀವು ನಿಮ್ಮ ಹತ್ರ ITGS ಲಿಸ್ಟ್ ಕೊಟ್ಟಿರಲ್ಲ, ಅದರಲ್ಲಿ ಯಾರು ITGS ಯಾವ್ದಾದ್ರು ಒಂದು ಕ್ಲಿಯರೆನ್ಸ್ ಆಗಿರೋ ತಿಳ್ಕೊಂತಿರ್ಬೇಕು. ಈಗ 17 ಕ್ಲಿಯರ್ ಆಗಿರೋ ಅಂತ ನಿನ್ನೆ ಒಂದು ನೀವು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಹಿಂಗೆ ಹೋಗ್ತೈತೆ. GST ಕ್ಲಿಯರೆನ್ಸ್ ಲೆಟರ್ ಅವ್ರು ಕೊಟ್ಟ ಮೇಲೂ ಅವ್ರು ಅರ್ಹರ್ ಇರ್ತಾರೆ, ಅವ್ರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 3,316 ಮಂದಿ ITGS ಇದ್ದಾರೆ. 3,300 ಮಂದಿ.
ಆ 3,300 ಮಂದಿ ಕೂಡ ಅದರಲ್ಲಿ ಏನಿಲ್ಲ ಅಂದ್ರೆ ಸುಮಾರು 2,000 ಮಂದಿ ಅವರು ಎಲಿಜಿಬಲ್ ಫಾರ್ ಸ್ಕೀಮ್. ಆ 2,000 ಮಂದಿ ಒಳಗ ಎಲಿಜಿಬಲ್ ಫಾರ್ ಗೃಹಲಕ್ಷ್ಮಿ. ಆದ್ರೆ ಅವರೆಲ್ಲರೂ ಏನ್ ಮಾಡಿದ್ರು, IT GST ಆಫೀಸ್ ಹೋಗಿ ಕ್ಲಿಯರೆನ್ಸ್ ತಂದು ಇವರೇ ಅಪ್ಲೋಡ್ ಮಾಡ್ಯಾರ. ಎಲ್ಲ ಕ್ಲಿಯರ್ ಐತೆ. ಇವ್ರು ಯಾವುದೇ ರೀತಿ ₹1 ಟ್ಯಾಕ್ಸ್ ಕಟ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಇವ್ರ ಹೆಸರ ಮೇಲೆ ಯಾವುದೇ ಒಂದು IT GST ನಂಬರ್ ಇಲ್ಲ, ಏನೇ ಇಲ್ಲ. ಬಟ್ ಏನಂದ್ರೆ ಅವಾಗ ಅವರು 10 ವರ್ಷದಿಂದ 20 ವರ್ಷದಿಂದ GST ನಂಬರ್ ಅದು ಹಂಗೆ ಉಳಿದು. ಅದು ಕ್ಲಿಯರ್ ಮಾಡ್ಬೇಕಂದ್ರೆ ಏನಂದ್ರೆ IT ಡಿಪಾರ್ಟ್ಮೆಂಟ್ ಅವರು ನಮ್ಮ ಸ್ಟೇಟ್ ಗವರ್ಮೆಂಟ್ ಕೋಆಪರೇಟ್ ಮಾಡ್ತಾ ಇದ್ದಾರೆ. IT ಡಿಪಾರ್ಟ್ಮೆಂಟ್ ಅವರು ನಮ್ಮ ಸ್ಟೇಟ್ IT ಡಿಪಾರ್ಟ್ಮೆಂಟ್ ಸೆಂಟ್ರಲ್, ನಮ್ಮ ಸ್ಟೇಟ್ ಗವರ್ಮೆಂಟ್ ಇವ್ರು ಕೋಆರ್ಡಿನೇಟ್ ಆಗ್ತಾ ಇಲ್ಲ. ಅಲ್ಲಿ ನಾನು ಕೂಡ ಜಗಳ ಆಡಿದ್ವಿ, ಎಲ್ಲ ವ್ಯಾಟ್ಸಪ್ ಆಗಲಿ ಮಾಡಿದೆ. ನೋಡೋಣ ಈಗ NPCL ಏನಿದೆಯಲ್ಲ ಅದಕ್ಕೆ ನಿಮ್ ಕೈಗಿದೆ. ಆಮೇಲೆ ಕೆಲವೊಂದಿ ಫಲಾನುಭವಿಗಳು ಏನಂತಂದ್ರೆ ಅವರು ಬ್ಯಾಂಕ್ ಹೋಗಿ ಇವೆಲ್ಲ ತಿಳ್ಕೊಂಡಾಗ ಕೂಡ ಶಕ್ತಿ ಇಲ್ಲ ಅಂತವ್ರು ನೀವು ಐಡೆಂಟಿಫೈ ಮಾಡಿ ಆದಷ್ಟು ಈ ನಂಬರ್ ಕಡಿಮೆ ಮಾಡಿ, ಮಾಡಿ. ಮೂಲಭೂತ ಒಬ್ಬರನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಪೊಲೀಸ್ ಇಲಾಖೆ ನಿಲ್ಲಿಸಿದ್ರೆ ಇಲ್ಲ. ಇಲ್ಲಿ ನಾವೇ ನಿಲ್ಬೇಕ್ರಿ ಹೋಗಿ. ಹೋಗಿದ್ರೆ ನೈಟ್ ನಾನೇ ಮನೆಗೆ ಹೋಗೋದು. ನೈಟ್ ಅಂದ್ರೆ ಡೇ ಟೈಮ್ ಇರಲ್ಲ. ವಸತಿ ನಾನು ಒಬ್ಬ ಪೊಲೀಸರು ಇಲ್ಲ ಸರ್. ಅಲ್ಲಿಂದ ಲೈಟ್ ವ್ಯವಸ್ಥೆ ಇಲ್ಲ. ಈ ಕೆಲಸ ಮಾಡ್ತಾ ಇದೆ. ಈ ಕೆಲಸದ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ. ಆದ್ರೆ ಸನ್ನಿಕ್ ಅವರು ಪೊಲೀಸ್ ನಿಂದಿರ್ಸಕ್ಕೆ ಇವ್ರಿಗೆ ಪವರ್ ಇರಂಗಿಲ್ಲ. ಸೆಕ್ಯೂರಿಟಿ ಗಾರ್ಡ್ ತಗೊಂತ ಹೇಳ್ರಿ, ಸೆಕ್ಯೂರಿಟಿ ಗಾರ್ಡ್ ತಗೊಂತ ಹೇಳ್ರಿ. ಅದನ್ನ ಹೇಳ್ರಿ, ಪೊಲೀಸರು ಸೆಕ್ಯೂರಿಟಿ ಗಾರ್ಡ್ ತಗೊಂತ ಹೇಳ್ರಿ, ಸೆಕ್ಯೂರಿಟಿ ಗಾರ್ಡ್ ತಗೊಂತ ಹೇಳ್ರಿ. ಬಸ್ ಸ್ಟ್ಯಾಂಡಿಗೆ ಯಾರ್ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಔಟ್ಸೋರ್ಸ್ ನಲ್ಲಿ ಇದೆಯಲ್ಲ ಜಿಲ್ಲಾಧ್ಯಕ್ಷರೇ ನಿಮ್ಮ ಎದುರಿಗೆ ಹೇಳ್ತಾರ ಅವರು. ರಾತ್ರಿ 10 ಗಂಟೆ ಕೇಳ್ರಿ ಅಲ್ಲ, ಸನ್ನಿಕ್ ಅವ್ರು ಹೇಳೋ ಕರೆಕ್ಟ್ ಇದೆ. ರಾತ್ರಿ 10 ಗಂಟೆ ಆದ್ರೆ ಕುಂದು ಪೋಕರದ ತಾಣ ಐತಿ ಬಸ್ ಸ್ಟ್ಯಾಂಡ್. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಹಾಕಕ್ಕೆ ಅವ್ರು ಒಪ್ಪೋದಿಲ್ಲ. ಸುಮ್ಮನೆ ನಿಮ್ಮ ಎದುರಿಗೆ ಹೇಳೋಕರು ಇವತ್ತು ರಾತ್ರಿ ನೀವು ರಿಪೋರ್ಟ್ ಕರೆಕ್ಟ್ ಮಾಡ್ತಾನೆ ನೀವು ಕೊಡ್ಬೋದು. ಟೋಟಲಿ ನಾವು ಈಗ 56,024 ಮಂದಿ ನಾವು ಜನರಿಗೆ 56,024 ಇಲ್ಲಿದೆ 24 ಫಲಾನುಭವಿಗಳಂದ್ರೆ ಯಾರು ನೋಂದಣಿ ಮಾಡ್ಕೊಂಡಿದ್ರು ಅವರು ಒಟ್ಲಲ್ಲ, ಯಾರು 56,084 ಯಾರು ರಿಜಿಸ್ಟರ್ ಮಾಡಿಸಿದವ್ರಿಗೆ ನಮಗೆ 56,027 ನಾವು ಅಮೌಂಟ್ ಕೊಡ್ತೇವೆ. ಅದು ಇನ್ಕ್ಲೂಡಿಂಗ್ ಕನಕಗಿರಿ, ಕಾರ್ತಿಕ್, ಗಂಗಾವತಿ ಮೂರು ಅಂದ್ರೆ ಮೂರು ಅಂದ್ರೆ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ತಾಲೂಕು ವೈಸ್ ಡೀಟೇಲ್ ಇದೆಯಾ? ಗಂಗಾವತಿ ನಗರದಲ್ಲಿ 22,892 ಫಲಾನುಭವಿಗಳ ಆಧಾರ. ಗಂಗಾವತಿ ಗ್ರಾಮೀಣದಾಗ 17,925 ಫಲಾನುಭವಿಗಳು ಡೀಟೇಲ್ ಕೊಟ್ಟರು. ಇದು ಟೌನಿಂದು ವಾರ್ಡ್ ವೈಸ್ ಕೊಟ್ಟಾರೆ. ಅದು ಕೇಳ್ಕೋಣ, ವಾರ್ಡ್ ವೈಸ್ ಕೊಡ್ರಿ. ಮೊದಲು ಇವೆಲ್ಲ ಇನ್ಕ್ಲೂಡಿಂಗ್ ಇರ್ತಿತ್ತು, ಅದನ್ನು ಸಪ್ರೇಟ್ ಮಾಡಿ ಕೊಡ್ರಿ, ವಾರ್ಡ್ ವೈಸ್ ಆಗುತ್ತೆ ಅಂತ ಹೇಳಿ ಅದನ್ನು ಕೊಟ್ಟಾರೆ. ಆಮೇಲೆ ಇದು ಕೂಡ ನಮ್ಮ ಡಿಟೇಲ್ ಗ್ರಾಮ ಪಂಚಾಯತ್ ಕೊಟ್ಟಾರೆ, ಊರ್ ವೈಸ್ ಕೊಟ್ಟರು.
ಇದು ಕೂಡ ಇದು ನೀವು ಅಂಗನವಾಡಿ ಕರೆಕ್ಟ್ ಮಾಡ್ತಿದ್ದೀರಿ 95% ಕಳೆದ ಬಾರಿಯಲ್ಲಿ